ಈಗ ಸದನದ ಒಳಗಡೆ ಕೇಸರಿ ಶಾಲ್ ಹಾಕೊಂಡು ಬರ್ತಾ ಇದ್ದಾರೆ. ಸದನದ ಒಳಗಡೆ ಕೇಸರಿ ಶಾಲ್ ಹಾಕೊಂಡು ಬಂದಿದ್ದಾರೆ. ಜೈ ಶ್ರೀರಾಮ್ ಅಂತಿದ್ದಾರೆ, ಜೈ ಭೀಮ್ ಅಂತ ಅಂತಾರೆ. ಜೈ ಭೀಮ್ ಅವ್ರು ಅಂದಿಲ್ಲ, ನಾವು ಹೇಳಿದ್ವಿ. ನಾವು ನೋಡಿ, ನಾವು ಜೈ ಬಸವಣ್ಣ ಅಂತೀವಿ, ಜೈ ಭೀಮ್ ಅಂತೀವಿ, ಜೈ ವಾಲ್ಮೀಕಿ ಅಂತೀವಿ, ಜೈ ಶ್ರೀರಾಮು ಅಂತೀವಿ, ಎಲ್ಲವೂ ಅಂತೀವಿ. ಈಗ ನಮ್ಮ ರಾಜ್ಯಕ್ಕೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದೀವಿ. ಯಾಕೆ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದೀವಿ? ಸರ್ವಧರ್ಮವನ್ನ, ಸರ್ವ ವರ್ಗದವ್ರನ್ನ, ಜಾತ್ಯತೀತವಾಗಿರುವಂತ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯುತ ಓಟ ಅಂದ್ರೆ ಅದರ ಸಿದ್ಧಾಂತಗಳು ಬಸವಣ್ಣವರ ಸಿದ್ಧಾಂತಗಳು. ಆ ಒಂದು ಸಿದ್ಧಾಂತಗಳ ಮೇಲೆ ಇವತ್ತು ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಡೆದಿದೆ. ಜೈ ಭೀಮ್ ಅವ್ರು ಅಂದಿಲ್ಲ, ನಾವು ಹೇಳಿದ್ವಿ. ನಾವು ನೋಡಿ, ನಾವು ಜೈ ಬಸವಣ್ಣ ಅಂತೀವಿ, ಜೈ ಭೀಮ್ ಅಂತೀವಿ, ಜೈ ವಾಲ್ಮೀಕಿ ಅಂತೀವಿ, ಜೈ ಶ್ರೀರಾಮು ಅಂತೀವಿ, ಎಲ್ಲವೂ ಅಂತೀವಿ. ಈಗ ನಮ್ಮ ರಾಜ್ಯಕ್ಕೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದೀವಿ. ಯಾಕೆ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದೀವಿ? ಸರ್ವಧರ್ಮವನ್ನ, ಸರ್ವ ವರ್ಗದವ್ರನ್ನ, ಜಾತ್ಯತೀತವಾಗಿರುವಂತ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯುತ ಓಟ ಅಂದ್ರೆ ಅದರ ಸಿದ್ಧಾಂತಗಳು ಬಸವಣ್ಣವರ ಸಿದ್ಧಾಂತಗಳು. ಆ ಒಂದು ಸಿದ್ಧಾಂತಗಳ ಮೇಲೆ ಇವತ್ತು ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಡೆದಿದೆ. ಜೈ ಭೀಮ್ ಅವ್ರು ಅಂದಿಲ್ಲ, ನಾವು ಹೇಳಿದ್ವಿ. ನಾವು ನೋಡಿ, ನಾವು ಜೈ ಬಸವಣ್ಣ ಅಂತೀವಿ, ಜೈ ಭೀಮ್ ಅಂತೀವಿ, ಜೈ ವಾಲ್ಮೀಕಿ ಅಂತೀವಿ, ಜೈ ಶ್ರೀರಾಮು ಅಂತೀವಿ, ಎಲ್ಲವೂ ಅಂತೀವಿ. ಈಗ ನಮ್ಮ ರಾಜ್ಯಕ್ಕೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದೀವಿ. ಯಾಕೆ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದೀವಿ? ಸರ್ವಧರ್ಮವನ್ನ, ಸರ್ವ ವರ್ಗದವ್ರನ್ನ, ಜಾತ್ಯತೀತವಾಗಿರುವಂತ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯುತ ಓಟ ಅಂದ್ರೆ ಅದರ ಸಿದ್ಧಾಂತಗಳು ಬಸವಣ್ಣವರ ಸಿದ್ಧಾಂತಗಳು. ಆ ಒಂದು ಸಿದ್ಧಾಂತಗಳ ಮೇಲೆ ಇವತ್ತು ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಡೆದಿದೆ.